ನಾಟಕ ಅಕಾಡೆಮಿ ಕರ್ನಾಟಕ ಸರ್ಕಾರ ಸಾರಂಗರಂಗ ಸಮುದಾಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ತರಬೇತಿ ನೀಡೋದಕ್ಕೆ ಹೇಳಿದ್ದು. ಹಾಗೆ ಸಾರಂಗರಂಗ ನೇತೃತ್ವದಲ್ಲಿ ನಮ್ಮ ಸಮುದಾಯದ ಸಹಕಾರದೊಂದಿಗೆ ಈ ಒಂದು ನಾಟಕ ಜಲಗಾರ ಕುವೆಂಪು ರಚನೆ ಮಾಡಿರುವಂಥದ್ದು 95 ವರ್ಷ ಆಗಿದೆ ಕುವೆಂಪು ರಚನೆ ಮಾಡಿ. ಅಂತಹ ನಾಟಕ ಪ್ರಸ್ತುತ ಸಮಾಜಕ್ಕೆ ಕನ್ನಡಿ ಇದ್ದ ಹಾಗೆ ಅಂತಹ ನಾಟಕವನ್ನು ಕೋಲಾರದಲ್ಲಿ ನಾಳೆ ಅಂದರೆ 11/4/2026 ಶನಿವಾರ 6 ಗಂಟೆಗೆ ಚೆನ್ನಯ್ಯ ರಂಗಮಂದಿರದಲ್ಲಿ ಜಲಗಾರ ನಾಟಕ ಪ್ರದರ್ಶನ ಇದೆ. 1 ತಿಂಗಳಿಂದ ನಾವು ಇದರ ಒಂದು ತಾಲೀಮನ್ನು ಪಡೆದಿದ್ದೀವಿ. ಇದರ ನಿರ್ದೇಶಕರು ಖ್ಯಾತ ಜನಪದ ಗಾಯಕರಾಗಿರುವಂಥ ರಂಗಾಯಣದ ಒಂದು ಪಯಣದಲ್ಲಿ ಬೆಳೆದು ಬಂದಿರುವಂಥ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು. ಅಂಥವರು ಈ ಒಂದು ನಾಟಕದ ತರಬೇತಿಯನ್ನು ನಮಗೆ 1 ತಿಂಗಳ ಕಾಲ ನೀಡಿದ್ದಾರೆ. ನಾಳಿನ ಈ ನಾಟಕವನ್ನು ನೋಡೋದ್ರ ಮೂಲಕ ಸಮಾಜದ ಅನೇಕ ಬದಲಾವಣೆಗಳಿಗೆ ಕಾರಣಕರ್ತರಾಗಿ ನಾವೆಲ್ಲರೂ ಸಹ ನಮ್ಮ ನಡೆಯನ್ನು ರೂಪಿಸ್ಕೋಬೋದಾಗಿದೆ. ಆ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಎಲ್ಲ ನಾಟಕದ ಅಭಿರುಚಿ ಇರುವಂಥವರು, ಸಾಹಿತ್ಯ ಪ್ರಿಯರು, ರಂಗದ ಅಭಿಮಾನಿಗಳು ಎಲ್ಲರೂ ಬಂದು ಈ ನಾಟಕವನ್ನು ನೋಡೋದ್ರ ಮೂಲಕ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ನಿಮ್ಮಲ್ಲಿ ಒಂದು ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್, ಭಾಳ ದಿನಗಳ ನಂತರ ಸಮುದಾಯ ಕೋಲಾರ ತಂಡ ಮತ್ತು ಸಾರಂಗರಂಗದ ನೇತೃತ್ವದಲ್ಲಿ ಮತ್ತು ನಾಟಕ ಅಕಾಡೆಮಿ ಇವರ ಸಹಯೋಗದಲ್ಲಿ ಇವತ್ತು 1 ತಿಂಗಳಿಂದನೂ ತರಬೇತಿಯನ್ನು ಪಡೆದಿರುವಂಥ ನಮ್ಮ ಕೋಲಾರದ ತಂಡ ಜಲಗಾರ ನಾಟಕವನ್ನು ನಾಳೆ ಪ್ರದರ್ಶನ ಮಾಡ್ತಾಯಿದ್ದಾರೆ. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿರೋಂಥದ್ದು. ಇಡೀ ಕೋಲಾರ ಜನ ಈ ನಾಟಕವನ್ನು ಬಂದು ನೋಡಿ ಮತ್ತು ಸ್ಥಳೀಯ ಕಲಾವಿದರನ್ನು ಬೆಂಬಲಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಅವರು ಮೊದಲಿಗೆ ಕೋಲಾರದ ಜನನ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂಥ ಇಡೀ ತಂಡಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಮತ್ತು ಎನ್ಕರೇಜ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಕೋಲಾರದ ಎಲ್ಲ ಜನರು ಕೂಡ ಬಂದು ಈ ನಾಟಕನ ನೋಡೋಂಥದ್ರ ಮುಖಾಂತರ ಕಲೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕು. ಯಾಕೆ ಅಂತಂದರೆ ಇವತ್ತು ನಾವು ಯಾರೂ ಕೂಡ ಟಿ ವಿಗಳ ಮುಂದೆ ಕೂತು ನೋಡಲಿಕ್ಕಾಗಲ್ಲ. ಮತ್ತು ಏನು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಳ್ಳೇದು ಯಾವ್ದು ಬರ್ತದೋ ಕೆಟ್ಟದ್ದು ಯಾವ್ದು ಬರ್ತದೋ ಏನೂ ಅರ್ಥ ಆಗಲ್ಲ. ಇದು ನಮ್ಮ ಊರಿನ ಕಲಾವಿದರು ಅವರೇ ಕಲಿತು ಮಾಡ್ತಿರೋಂಥ ನಾಟಕ. ಅದರಲ್ಲೂ ಕುವೆಂಪು ರಚನೆ ಮಾಡಿರುವಂಥ ಜಲಗಾರ ನಾಟಕ ಭಾಳ ಸಾಕಷ್ಟು ಮಾಹಿತಿಯನ್ನು ಮತ್ತು ಮೆಸೇಜನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಬದಲಾವಣೆಯ ಮೆಸೇಜನ್ನು ಕೊಡುವಂಥ ನಾಟಕ ಆಗಿರುವಂಥದ್ರಿಂದ ಮಕ್ಕಳು ಮರಿನೆಲ್ಲ ಸಮೇತವಾಗಿ ಕರ್ಕೊಂಡು ಸಂಜೆ 6 ಗಂಟೆಗೆ ಕುಟುಂಬ ಸಮೇತರಾಗಿ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ ಸರ್. ಜಲಗಾರ ನಾಟಕ ಮೇಲೆ ನೀವು ಒಳ್ಳೆ ಮಾತುಗಳು ಹೇಳಿದ್ದೀರಾ, ನಮ್ಮ ನಾಗರಾಜ್ ಸರ್ ಹೇಳಿದ್ದಾರೆ. ಮತ್ತು ಈ ಕಾಲ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಿಕ್ ಮೀಡಿಯಾ, ಯಾರ ಕೈನವರು ಮೊಬೈಲ್ಸು ಅಂಥ ಟೈಮ್ನಲ್ಲಿ ಬಂದು ಲೈವ್ ಟೆಲಿಕಾಸ್ಟ್ ನೋಡ್ಬೋದು ಜನ ಬರ್ತಾರಾ? ಸರ್, ಖಂಡಿತ ಬರ್ತಾರೆ. ಕೋಲಾರದಲ್ಲಿ ಆ ಅಭಿರುಚಿ ಇದೆ. ಕೋಲಾರದ ಜನಕ್ಕೆ ಇವತ್ತಿಗೂ ಕೂಡ ಕಲೆಯಲ್ಲಿ ರಂಗಮಂದಿರಕ್ಕೆ ಬಂದ ನಾಟಕ ನೋಡೋಂಥದ್ದು ಎಲ್ಲವೂ ಕೂಡ ಇವತ್ತಿಗೂ ಕೂಡ ಉಳಿಸ್ಕೊಂಡಿದ್ದಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಇಲ್ಲಿ ಬಂದಿದ್ದಾರೆ, ನಾಳೆನೂ ಬರ್ತಾರೆ, ಬಂದು ನೋಡ್ತಾರೆ ಸರ್. ಇದು ಜಲಗಾರದ ನಾಟಕನ ಸಂದೇಶ ಏನಿದೆ ಮೇಡಮ್? ಚೆನ್ನಾಗಿರುತ್ತೆ. ಅದು ಸಂದೇಶನ ಹೀಗೆ ಹೇಳೋದಲ್ಲ ಸರ್, ಅವ್ರು ನಾಟಕ ಬಂದು ನೋಡಿದ್ದಾದ್ಮೇಲೆ ನಾಳೆ ಸಂಜೆಗೆ ಹೇಳ್ತೀವಿ ಸರ್. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ಸಮುದಾಯ ಕೋಲಾರ ಘಟಕದ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ಸಮುದಾಯದ ಒಂದು 50ನೇ ವರ್ಷದ ಭಾಗವಾಗಿ ನಾವೊಂದು ಚಟುವಟಿಕೆಯನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಿಚ್ಚಳ್ಳಿ ಸರು ನಮಗೆ ಅಕಸ್ಮಾತಾಗಿ ಸಿಕ್ಕಿ ನಾವು ಅವ್ರನ್ನ ವಿನಂತಿ ಮಾಡಿ ಕೋಲಾರಕ್ಕೆ ಕರ್ಕೊಂಬಂದು ಈ ಒಂದು ರಂಗ ತರಬೇತಿ ಶಿಬಿರ ಮಾಡಿ ಮತ್ತು ಇದರಲ್ಲೊಂದು ನಾಟಕವನ್ನು ಜಲಗಾರ ನಾಟಕ ಕುವೆಂಪು ಅವರ ನಾಟಕವನ್ನು ಮಾಡಿದ್ದೀವಿ. ದಯವಿಟ್ಟು ಕೋಲಾರದ ಎಲ್ಲ ಬಂಧುಗಳು ಬಂದು ನಾಟಕವನ್ನು ನೋಡಿ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ.